ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಎಫ್ಎಸ್ಎಲ್ ವರದಿ ಕೂಡ ಬಂದಿದೆ. ಒಂದಷ್ಟು ಅನುಮಾನಗಳಿದ್ದ ಕಾರಣ ಎಫ್ಎಸ್ಎಲ್ ವರದಿಯೇ ಅಂತಿಮ ಆಗಿತ್ತು. ಈ ವರದಿಯನ್ನು ಆಧರಿಸಿ ಮುಂದಿನ ಕ್ರಮ ಕೈಗೊಳ್ಳೋದಕ್ಕೆ ಸಹಾಯವಾಗುತ್ತಿತ್ತು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಾಕ್ಷಿಯಾಗಿರುವ ಸಂದೀಪ್ ಎಂಬಾತನ ಮೇಲೆ ದರ್ಶನ್ ಆಪ್ತ ಪುನೀತ್ ಎಂಬಾತ ಬೆದರಿಕೆ ಹಾಕಿರೋ ಆರೋಪ ಕೇಳಿಬಂದಿತ್ತು. ಇದೇ ಕಾರಣಕ್ಕೆ ಈ ಹಿಂದೆ ಬೆಂಗಳೂರಿನ ಕಾಮಾಕ್ಷಿಪಾಳ್ಯ ಪೊಲೀಸರು ಪುನೀತ್, ಸುಹಾಸ್ ಹಾಗೂ ವೇಣು ಎಂಬ ಮೂವರನ್ನ ಬಂಧಿಸಿದ್ರು. ಆದರೆ ಜಾಮೀನಿನ ಮೇಲೆ ಬಿಡುಗಡೆಯಾಗಿ ಆಚೆ ಬಂದಿದ್ದ ಇವರ ಮೊಬೈಲ್ನ ಎಫ್ಎಸ್ಎಲ್ ವರದಿ ಬಂದಿದ್ದು ಹಲವು ವಿಚಾರಗಳು ಬೆಳಕಿಗೆ ಬಂದಿವೆ. ಪ್ರಕರಣದಲ್ಲಿ ಗೌರವ್ ಶೆಟ್ಟಿ, ಕಿರಣ್ ರೆಡ್ಡಿ ಪಾತ್ರವೇನು? ಪ್ರಭಾವಿ ಮಹಿಳೆಯನ್ನ ಬೆನ್ನತ್ತಿದ ಪೊಲೀಸರು. ಪುನೀತ್, ವೇಣು ಹಾಗೂ ಸುಹಾಸ್ ಈ ಮೂವರ ಮೊಬೈಲ್ಗಳನ್ನು ಎಫ್ಎಸ್ಎಲ್ಗೆ ಕಳುಹಿಸಲಾಗಿದ್ದು, ಗೌರವ್ ಶೆಟ್ಟಿ ಹಾಗೂ ಕಿರಣ್ ರೆಡ್ಡಿ ಎಂಬಿಬ್ಬರು ಕೂಡ ಈ ಪ್ರಕರಣದಲ್ಲಿ ಇದ್ದಾರೆ ಎನ್ನುವಂತ ಅನುಮಾನ ಕೂಡ ವ್ಯಕ್ತವಾಗಿತ್ತು. ಇದರ ಬಗ್ಗೆ ಬಂಧಿತ ಆರೋಪಿಗಳು ಬಾಯ್ಬಿಟ್ಟಿರಲಿಲ್ಲ. ಆದರೆ ಎಫ್ಎಸ್ಎಲ್ ಅಧಿಕಾರಿಗಳ ವರದಿ ಪ್ರಕಾರ ಇಬ್ಬರ ಜೊತೆ ಪುನೀತ್ ಸಂಪರ್ಕ ಇಟ್ಕೊಂಡಿದ್ದ ಎನ್ನಲಾಗಿದೆ. ಇನ್ನು ಯಾವಾಗ ಪೊಲೀಸರು ಪುನೀತ್ನನ್ನ ಬಂಧನ ಮಾಡಿದ್ರು, ಗೌರವ್ ಶೆಟ್ಟಿ ಹಾಗೂ ಕಿರಣ್ ರೆಡ್ಡಿ ಕೂಡ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಥಾಯ್ಲೆಂಡ್ಗೆ ಎಸ್ಕೇಪ್ ಆಗಿರುವುದು ಬೆಳಕಿಗೆ ಬಂದಿದೆ. ಈಗಾಗಲೇ ಅವರ ಮೊಬೈಲ್ ನಂಬರ್ಗಳನ್ನ ಟ್ರ್ಯಾಕ್ ಮಾಡಿರುವ ಪೊಲೀಸರು ಅವರ ಹಿಸ್ಟರಿ ತೆಗೆಯಲು ಮುಂದಾಗಿದ್ದಾರೆ. ಇಲ್ಲಿ ಸಿಡಿಆರ್ ಆಗಿದ್ರೆ ಪೊಲೀಸರು ಹ್ಯಾಂಡಲ್ ಮಾಡ್ತಿದ್ರು, ಆದ್ರೆ ವಾಟ್ಸ್ಆಪ್ ಕಾಲ್ಗೆ ಫೋರೆನ್ಸಿಕ್ಸ್ ಅಗತ್ಯವಿತ್ತು. ಇನ್ನು ವಾಟ್ಸ್ಆಪ್ ಕರೆ ಮಾಡಿದ್ದಲ್ಲದೆ ಒಂದಷ್ಟು ಮೆಸೇಜ್ಗಳು ಕೂಡ ಡಿಲೀಟ್ ಆಗಿದೆ. ಅದರ ಮಾಹಿತಿ ಕೂಡ ಪೊಲೀಸರು ಕಲೆ ಹಾಕಿದ್ದಾರೆ. ಇವರ ಹಿಂದೆ ಮತ್ತೊಬ್ಬ ಪ್ರಭಾವಿ ಮಹಿಳೆ ಇರುವುದು ಬೆಳಕಿಗೆ ಬಂದಿದೆ. ಹೀಗಾಗಿ ಈ ಪ್ರಕರಣದ ಹಿಂದಿನ ಕಿಂಗ್ ಪಿನ್ ಆ ಮಹಿಳೆ ಎಂದು ಮೇಲ್ನೋಟಕ್ಕೆ ತಿಳಿದು ಬಂದಿದೆ. ಮುಂದಿನ ದಿನಗಳಲ್ಲಿ ಎಫ್ಎಸ್ಎಲ್ ರಿಪೋರ್ಟ್ ಆಧರಿಸಿ ಮತ್ತೆ ಮೂವರನ್ನ ಕಸ್ಟಡಿಗೆ ತೆಗೆದುಕೊಳ್ಳುವ ಸಾಧ್ಯತೆ ಇದೆ.